ಏನೇ ಸಮಸ್ಯೆ ಇದೆ ಕೇಳಲಿಕ್ಕೆ ಇವತ್ತು ನಿಮ್ಗೆ ಹಕ್ಕಿದೆ. ಅದನ್ನು ಪಡ್ಕೊಳ್ತಕ್ಕಂಥ ಹಕ್ಕು ಇವತ್ತು ಈ ಸಭೆಯ ಮೂಲಕ ನಿಮಗೆ ಸರ್ಕಾರ ಒದಗಿಸ್ಕೊಡ್ತಾರೆ. ಸ್ನೇಹ ಅಂತ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹೆಬ್ಬಲಗುಪ್ಪೆ. ನನ್ನ ಹೆಸರು ಭರತ್, 8th ಸ್ಟ್ಯಾಂಡರ್ಡ್. ಸಿದ್ನಾಯಕ ಅಂತ ಹೆಬ್ಬಲಗುಪ್ಪೆ ಶಾಲೆಯ ಹೈಸ್ಕೂಲ್ಗೆ STMC ಅಧ್ಯಕ್ಷರಾಗಿದ್ದೀವಿ. ನನ್ನ ಹೆಸರು ಶ್ರಾವಣ್, ನಾನು 9ನೇ ತರಗತಿ. ನನ್ನ ಹೆಸರು ಶಿಲ್ಪಾ, 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನನ್ನ ಹೆಸರು ಎನ್ ಸೋಮಯ್ಯ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಲಗುಪ್ಪೆನಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮಕ್ಕಳ ವಿಶೇಷ ಗ್ರಾಮ ಸಭೆ ನಡೆಯಿತು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು, ಸ್ಕೂಲು ಅಧ್ಯಕ್ಷರು ಎಲ್ಲ ಬಂದಿದ್ದರು, PDO ಅವರೆಲ್ಲ. ಮಕ್ಕಳ ಬಗ್ಗೆ, ಮಕ್ಕಳ ಹಕ್ಕುಗಳು ಹೇಳಿದ್ರು. ಬಹಳ ಮುಖ್ಯವಾದಂಥ ಸ್ನೇಹ ಅನ್ನೋ ವಿದ್ಯಾರ್ಥಿನಿ ಕಾರ್ಯಕ್ರಮ ನಿರೂಪಣೆಯನ್ನು ಭಾಳ ಸ್ವಚ್ಛವಾಗಿ ಮಾಡಿದ್ಲು. ನಮ್ಮ ಸ್ಕೂಲಲ್ಲಿ ಯಾವ್ಯಾವ ಸಮಸ್ಯೆಗಳೈತೆ ಅಂತ ಹೇಳ್ಕೊಂಡು ನಮಗೆ ಏನೇನು ಸೌಲಭ್ಯ ಬೇಕು ಆ ಥರ, ಆಮೇಲೆ ಗ್ರೌಂಡ್ ಬಗ್ಗೆ, ಆಮೇಲೆ ನಮ್ಮ ಶೌಚಾಲಯದ ಬಗ್ಗೆ. ನಾನು ಶೌಚಾಲಯ ಸಮಸ್ಯೆ ಬಗ್ಗೆ ಮಾತಾಡಿದೆ. ಆಮೇಲೆ ಕಂಪ್ಯೂಟರು ರೆಡಿ ಆಗಿಲ್ಲ, ರೆಡಿ ಮಾಡಿಸ್ಬಿಡಿ ಅಂತ ಮಾತಾಡಿದೆ. PT ಮಾಸ್ಟರ್ ಬಗ್ಗೆ, ಬ್ಯಾಂಡ್ ಶರ್ಟು, ಡಿಜಿಟಲ್ ಲೈಬ್ರರಿ ಬಗ್ಗೆ, ಕಂಪ್ಯೂಟರ್ ಬಗ್ಗೆ, ಶಾಲಾ ಕಟ್ಟಡಗಳ ಬಗ್ಗೆ, ಕಾಂಪೌಂಡ್ ಬಗ್ಗೆ, ಸೈಕಲ್ ಬಗ್ಗೆ. ನಾನು ಸ್ಕಾಲರ್ಶಿಪ್ ಅಂತ ಏನಂತ ಕೇಳಿದೆ. ಆಮೇಲೆ ಶೌಚಾಲಯದ ಬಗ್ಗೆ ಬಾಗಿಲಾಕ್ಸಿ ಅಂತ ಕೇಳಿದೆ. ಮೊಟ್ಟೆ ಬಗ್ಗೆ ಕೇಳೋದು. ಎಲ್ಲಿ 8ನೇ ತರಗತಿ ಮಾತ್ರ ಕೊಡ್ತಾರೆ, 8th 9th ಮತ್ತು 10th ಅವ್ರು ಕೊಡಲ್ವಲ್ಲ, ಅದ್ರ ಬಗ್ಗೆ ಕೇಳೋದು. ಪ್ಯಾಡ್ ಬರ್ನಿಂಗ್ ಸಮಸ್ಯೆ ಮತ್ತು ಶುಚಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ದಿನಗಳ ಕಡೆ. ಸುಮಾರು ಒಂದು 52 ಸಮಸ್ಯೆಗಳ ಬಗ್ಗೆ ಎಲ್ಲ ಒಂದು ಪ್ರಸ್ತಾಪಿಸಿದ್ರು. ನಾವು ಅದನ್ನು ಕೂಡ ಚರ್ಚೆ ಕೂಡ ಮಾಡಿದೋ. ನಮ್ಮ ಶಾಲೆ ಯಾವ ರೀತಿಯಲ್ಲಿ ಇರಬೇಕು, ಹೇಗಿರಬೇಕು, ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಇಲ್ಲೇ ಕಾಲೇಜ್ ಆಗಬೇಕು, ಹೊರಗಡೆ ಹೋಗುವಂಥ ಒಂದು ಮಕ್ಕಳಿಗೆ ನಮಗೆ ತೊಂದರೆ ಆಗ್ತಾಯಿದೆ. ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಳಿಸ್ತಾ ಇಲ್ಲ, ಅದಕ್ಕೆ ನಮಗೆ ಕಾಲೇಜು ಇಲ್ಲೇ ಆಗಬೇಕು ಅನ್ನೋ ಉದ್ದೇಶ ಕೂಡ ನಮ್ಮಲ್ಲಿ ಚರ್ಚೆ ಆಗಿದೆ. ಹಾಗೆಯೇ ಅನೇಕ ಸಮಸ್ಯೆಗಳನ್ನ ನಾವು ಕೇಳಿದ್ದೀವಿ, ಲಿಖಿತವಾಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ. ಆ ಸಮಸ್ಯೆಗಳತ್ತ ಪಂಚಾಯಿತಿ ಮತ್ತು ಪಂಚಾಯಿತಿ ಅಧಿಕಾರಿಗಳು ಗಮನವನ್ನು ಹರಿಸಬೇಕು. ನಾವು ಯಾವ ಸಮಸ್ಯೆಗಳು ಹೇಳ್ದೋ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನದೊಳಗಡೆ ಪರಿಹಾರ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೈಕಲ್ ಕೇಳಿದ್ದಕ್ಕೆ ಅದು ಸರ್ಕಾರದ್ದು. ಆ ಸರ್ಕಾರದ ಸೈಕಲ್ಗೂ ಈ ಗ್ರಾಮ ಪಂಚಾಯತಿಯಿಂದ ಬಂದಾರಲ್ಲ ಅವ್ರಿಗೂ ಏನು ಸಂಬಂಧ ಇಲ್ಲ. ಅದು ಸರ್ಕಾರದ ಅಲ್ಲಿ ಆಯ್ಕೆ ಇದು ಮಾಡಿದಾಗ ಕೊಡ್ತೀವಿ ಅಂತ ಹೇಳಿದ್ರು. ಬಾಕಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. PT ಮಾಸ್ಟರ್ ವಿಚಾರಕ್ಕೂ ಸರ್ಕಾರದ್ದು. ಅದ್ರದ್ದು ನೀವು ಮಕ್ಕಳೇ ಏನಾರು ಮಾಡ್ಬೋದು ಅಂತ ಹೇಳಿದ್ರು. ಎಲ್ಲ ಅವಕಾಶಗಳನ್ನೂ ಒಂದೇ ಸರಿಗೆ ಮಾಡ್ಸೋಕ್ಕಾಗಲ್ಲ. ಏನೋ ಒಂದೊಂದು ಕಾಲ ಎನರ್ಜಿ ಆಗಿರ್ಬೋದು, ಮತ್ತು ಕೆಲವು ಫಂಡ್ಗಳಾಗಿರ್ಬೋದು, ಆದಷ್ಟು ಕೂಡ ನಾವು ನಮ್ಮ ಶಾಲೆಗೆ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ರೀಡಾಂಗಣ ಬಗ್ಗೆ ಸಮಸ್ಯೆ ಆಲ್ರೆಡಿ ಆಗೈತೆ. ಈ 3 ವರ್ಷದೊಳಗಡೆ ಮಾಡಿಕೊಡ್ತೀವಿ ಅಂತಂದರು. ಅವರು ಆ ಕನ್ನಡ ಕಾಮಗಾರಿ ಮುಗಿದಾದ್ಮೇಲೆ ಗೇಟ್ ಹಾಕ್ಸ್ಕೊಡ್ತಾರೆ, ಸಮಸ್ಯೆ ಬಗೆಹರಿಯುತ್ತದೆ. ಇನ್ನೊಂದು ವಿಚಾರ ಸರ್, ಈಗ ನಿಮ್ಮ ಪ್ರೌಢಶಾಲೆ ಅವರಿಗೆ 15ನೇ ಹಣಕಾಸು ಯೋಜನೆಗೆ ಸ್ವಾಗತ ಈ ಆರ್ಚ್ ಸ್ಕೂಲ್ ಮುಂದೆ ಕಾಂಪೌಂಡ್ ಮುಂಭಾಗ ಆರ್ಚ್ ಹಾಕಿಸ್ತೀವಿ ಅಂತ ಹೇಳ್ತಿರು. ಅದಕ್ಕೆಲ್ಲ 6 ಲಕ್ಷ 9 ಲಕ್ಷ ಎಲ್ಲ ದುಡ್ಡು ಕೊಟ್ಟವ್ರೆ ಅಂತ ಹೇಳಿದ್ರು. ಅದಕ್ಕೆಲ್ಲ ಕೇಳಿ ನಮ್ಗೆ ತುಂಬ ಖುಷಿ ಆಯಿತು. ಅದೇ ಥರ ಈ ಥರದ ಗ್ರಾಮ ಸಭೆಗಳು ಆಗಿಂದಾಗೆ ನಡೆಯೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಮೆಮೊ ಹಾಕಿದಾಗ ಸಹಿನ ಮಾಡಿಕೊಡೋದಲ್ಲ. ಸಹಿ ಮಾಡಿ ನೀವು ಮಾಡಿ, ನಾವು ಇರ್ತೀವಿ, ನಾವು ಕೆಲಸಕ್ಕೆ ಹೋಗಬೇಕು, ನಮ್ಗೆ ಸಮಯ ಇಲ್ಲ ಅಂತ ಕಾರಣ ಕೊಡದೆ STMCನಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. STMC ಸದಸ್ಯರು ಮತ್ತು ಏನು ನಾಮನಿರ್ದೇಶಿತ ಅಂದ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ತಗೊಂಡಿದ್ದೀವಿ. ಪೋಷಕರ ಸಮಿತಿ ಇದೆ. ಇವರೆಲ್ಲರೂ ಶಾಲೆಗೆ ಆಗಿಂದಾಗೆ ಮಾಸಿಕವಾಗಿ 1 ತಿಂಗಳು ತಪ್ಪಿದ್ರು 2ನೇ ತಿಂಗಳಿಗಾದರೂ ಕೂಡ ಸಭೆಗೆ ಹಾಜರಾಗಿ ಶಾಲೆಗಳಲ್ಲಿ ಏನು ನಡೀತಾ ಇದೆ, ಯಾವ ಮಟ್ಟಕ್ಕೆ ನಡೀತಾ ಇದೆ, ಶೈಕ್ಷಣಿಕ ಮಟ್ಟ, ಗುಣಮಟ್ಟ ಯಾವ ಥರ ಇದೆ ಅನ್ನೋದನ್ನು ಬಂದು ಅವ್ರು ಕೂತು ಚರ್ಚೆ ಮಾಡಿದ್ರೆ ನಾವು ಖಂಡಿತವಾಗಲೂ ಕೂಡ ಗ್ರಾಮ ಸಭೆಗಳನ್ನು ಕರೀಲಿಕ್ಕೆ, ಗ್ರಾಮ ಸಭೆಗಳಲ್ಲಿ ತೊಂದರೆಗಳನ್ನು ಹಂಚ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದೇ ಶಾಲೆಯಲ್ಲಿ ಓದೋದ್ರಿಂದ ನಮ್ಮ ಶಾಲೆ ಇನ್ನೂ ಕೂಡ ಉತ್ತಮವಾಗಿರಲಿ. ಯಾವತ್ತೂ ಕೂಡ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಚೆನ್ನಾಗಿರೋದನ್ನ ನಾವು ಆಲೋಚನೆ ಮಾಡೋಕ್ಕೋಗ್ಬಾರ್ದು. ಶಾಲೆ ಒಂದು ಸುವ್ಯವಸ್ಥಿತವಾಗಿ ಚೆನ್ನಾಗಿದ್ದರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ, ನಮ್ಮ ದೇಶನೂ ಕೂಡ ಅಭಿವೃದ್ಧಿ ಹೊಂದ್ತದೆ ಅನ್ನೋದು ನನ್ನ ಒಂದು ಭರವಸೆ ಇದೆ ಮೇಡಮ್ ಅವರೇ. ಪ್ರಶ್ನೆ ಕೇಳದಂತೆ ಒಳಗಾಗಿ
ಏನು ಮಾತಾಡ್ದಂತೆ ಇರ್ತಾರೆ. ಅವಾಗ ಇವ್ರು ಬಂದಾಗ ಹೊಸಿ ಎಲ್ಲನೂ ಹೇಳಿ ನೀವು ನಿಮ್ಮ ಪ್ರಾಬ್ಲಮ್ಗಳು ಏನಿದೆ ಎಲ್ಲನೂ ಹೇಳಿ ಅಂತ ಅಂದದಕ್ಕೆ ಮಕ್ಕಳು ಎಲ್ಲರೂ ಹೇಳ್ತಾರೆ. ಖುಷಿ ಆಯಿತು. ನಾವು ಕೇಳಿರೋ ಕೆಲಸ ಈಡೇರ್ದಂತೆ ನೋಡ್ಕೋಬೇಕು, ಕಾದು ನೋಡ್ಬೇಕು. ಮಕ್ಕಳನ್ನು ಸಭೆಯಲ್ಲಿ ಸೇರಿಸಿದ್ರೆ ಯಾವ ಥರ ಅನಿಸುತ್ತೆ, ಮತ್ತು ಮಕ್ಕಳಲ್ಲಿ ಇರೋ ಸಮಸ್ಯೆಗಳನ್ನ ತಿಳ್ಕೊಬೋದು, ಮತ್ತು ಅವ್ರ ಸ್ಕೂಲ್ಗಳಿಗೆ ಏನಾದರೂ ಸಮಸ್ಯೆಗಳಿಗೆಲ್ಲ ಪರಿಹಾರ ತಿಳಿಸ್ಕೊಡ್ಬೋದು ಅಂತ ಅನಿಸ್ತದೆ. ಹಾಗೆ ನಮ್ಮ ಕೋರಿಕೆ ಅಂದರೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೋ ಹಂತವಾಗಿ ಪೂರೈಸ್ಕೊಡ್ಬೇಕು. ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಶೇರ್ ಮಾಡಿಕೊಂಡು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಕ್ಕೆ ಒಂದು ಉತ್ತಮ ವೇದಿಕೆ ಆಗಿತ್ತು. ಆ ಥರದ ವೇದಿಕೆಗಳು ಹೆಚ್ಚು ಜನರ ನಡುವೆ ನಡಿಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.